ಸ್ನೇಹಿತರೆ ನಮಸ್ಕಾರ. ನಾವಿವತ್ತು ಮಾಗಡಿ ತಾಲೂಕು ತಿಪ್ಸಂದ್ರದಲ್ಲಿದ್ದೀವಿ. ಸೊ ನಮ್ಮ ಜೊತೆ ಇವತ್ತು ಮತ್ತೊಬ್ಬರು ರೈತ ಮಹಿಳೆ ಇದ್ದಾರೆ. ಸೊ ಅವರಿವತ್ತು ಅವ್ರ ಫಾರ್ಮಲ್ಲಿ ಪ್ಯೂರ್ ನಾಟಿ ಕೋಳಿ ಮತ್ತು ಕುರಿ ಸಾಕಾಣಿಕೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಾವು ಮಾಹಿತಿ ತಿಳ್ಕೋಣ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್ ನೀವು ನಿಮ್ಮ ಪರಿಚಯ ಮಾಡಿಕೊಡಿ, ಮತ್ತು ನಿಮ್ಮ ತೋಟದಲ್ಲಿ ಕುರಿ ಮತ್ತು ಕೋಳಿ ಸಾಕಾಣಿಕೆ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನಮ್ಮ ವ್ಯೂವರ್ಸ್ಗೆ ಮಾಹಿತಿ ಕೊಡಿ. ಸರ್ ನನ್ನ ಹೆಸರು ಪದ್ಮಾ ಅಂತ ಹೇಳಿ, ನಮ್ಮ ಊರು ಬಂದು ತಿಪ್ಸಂದ್ರ, ನಾವು ಬ್ಯಾಂಗ್ಳೂರಲ್ಲಿರೋದು. ಸೊ ನಾವು ಇಲ್ಲಿ ಸಮಗ್ರ ಕೃಷಿ ಮಾಡಬೇಕು ಅಂತ ಹೇಳಿ ಬಂದು ಇಲ್ಲಿ ಮಾಡ್ತಾ ಇದ್ದೀವಿ ಸರ್. ನಾವು ಒಂದು ಅರ್ಧ ಎಕರೆ ಕೋಳಿ ಮಾಡಿದ್ದೀವಿ, ಒಂದು 5 ಕುಂಟೆಯಷ್ಟು ಕುರಿಗೆ ಮಾಡ್ಕೊಂಡಿದ್ದೀವಿ, 3 ಶೆಡ್ ಇದೆ, ಒಂದು ಕೋಳಿ ಮರಿ ಮಾಡ್ಕೊಂಡಿದ್ದೀವಿ, ಒಂದು ದೊಡ್ಡ ಕೋಳಿ ಶೆಡ್ ಮಾಡ್ಕೊಂಡಿದ್ದೀವಿ, ಮತ್ತೆ ಮೇಕೆಗಳು, ಟಗರುಗಳು ಈ ಥರ ಎಲ್ಲ ಸಾಕಿದ್ದೀವಿ. ಅದೊಂದು 70 ಇದೆ ನೋಡಿ ಸರ್. ನಮ್ಮ ಹತ್ರ ಅಮಿಗಡ ಒಂದು 10 ಇದೆ, ನಾಟಿ ಕುರಿಗಳು ಒಂದು 20 ಇದೆ, ಬನ್ನೂರು ಟಗರುಗಳು ಒಂದು 10 ಇದೆ, ಬನ್ನೂರು ಟಗರು ಮರಿಗಳು ಒಂದು 5-6 ಇದೆ. ಸೊ ಹಿಂಗಾಗಿ ಎಲ್ಲ ಒಂದು 70 ಕುರಿಗೂ ಮೇಕೆಗಳಿದೆ ಸರ್ ನಮ್ಮ ಹತ್ರ. ಸರ್ ಮೇಕೆನಲ್ಲಿ 4 ಥರ ತಳಿ ಇದೆ. ಜಮುನಾಪುರಿ ಇದೆ, ಬೀಟಲ್ ಇದೆ, ಸೋಜತ್ ಇದೆ. ಆಮೇಲೆ ಮಾಮೂಲಿ ಊರ ಕಡೆ ಸಾಕ್ತಾರಲ್ಲ ನಾಟಿ ಮೇಕೆಗಳು, ಆ ಥರ 4 ಥರ ತಳಿ ಇದೆ ಸರ್ ನಮ್ಮ ಹತ್ರ. ಜಮುನಾಪುರಿ ಮತ್ತು ಬೀಟಲ್ ಇವೆಲ್ಲ ಯಾಕೆ ಸಾಕ್ತೀವಿ, ಅವೆಲ್ಲ ತೂಕ ಎಲ್ಲ ವೆಯ್ಟ್ ಚೆನ್ನಾಗಿ ಬರುತ್ತೆ. ಈ ನಾಟಿ ಮೇಕೆಗಳು ಎಷ್ಟೇ ಇದು ಮಾಡಿದ್ರು 40 kg ಮೇಲೆ ಬರಲ್ಲ. ಹಾಗಾಗಿ ನಾವು ಸಮಗ್ರ ಕೃಷಿ ಅಂತೇಳಿ ಎಲ್ಲ ಥರ ತಳಿಯನ್ನು ಸಾಕೊಂಡಿದ್ದೀವಿ ಸರ್. ಮೇಡಮ್ ಮೇವೆಲ್ಲ ಯಾವ ಥರ ಇದು ಮಾಡ್ತೀರಾ? ಕೆಲವು ಶೆಡ್ ಮಾಡಿರ್ತಾರೆ, ಇವಾಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಶೆಡ್ಡಲ್ಲೇ ಮೇವು ಹಾಕೊಂಡಿರ್ತಾರೆ. ಸೊ ನೀವು ವಿಭಿನ್ನವಾಗಿ ಆಚೆ ಬಿಟ್ಟು ಮೇಯಿಸ್ತಾ ಇದ್ದೀರಾ. ಸೊ 70 ಕುರಿ. ಸೊ ಇದು ಯಾವ ಥರ ಐಡಿಯಾ ಬಂತು ನಮ್ದು ಮೇಡಮ್? ತೋಟ ಇದೆ, ಅಡಿಕೆ ತೋಟ ಇದೆ ನಮ್ದು. ಹಂಗಾಗಿ ನಾವು ಅಡಿಕೆ ತೋಟದಲ್ಲಿ ಅವ್ರನ್ನ ಫ್ರೀಯಾಗಿ ಅವ್ರಿಗೆ ಯಾವ ಇಷ್ಟ ಬರುತ್ತೆ ಮೇವು, ಅವ್ರಿಗೆ ಮೇಕೆಗಳು ಸೊಪ್ಪು ಜಾಸ್ತಿ ತಿನ್ನೋದು. ಹಂಗಾಗಿ ನಮ್ಮ ತೋಟದಲ್ಲಿ ಸೊಪ್ಪಿದೆ, ಹುಲ್ಲಿದೆ. ಹಂಗಾಗಿ ಬೆಳಗ್ಗೆ ನಾವು ಬಿಟ್ಟರೆ ಇನ್ನು ಸಾಯಂಕಾಲ ತನಕ ಮೇಯ್ತೇವೆ. ಸಾಯಂಕಾಲ ಸ್ವಲ್ಪ ನಾವು ಸೊಪ್ಪೆಲ್ಲ ಬೆಳ್ಕೊಂಡಿದ್ದೀವಿ ನಮ್ಮ ತೋಟದಲ್ಲಿ, ತೊಗೊಂಬಂದು ಸಾಯಂಕಾಲ ಹೊತ್ತು ಹಾಕ್ತೀವಿ ಸರ್. ಶೆಡ್ಡಲ್ಲಿ ನಮ್ದು ಹೈಟೆಕ್ ಶೆಡ್ ಇದೆ, ಆದರೆ ನಮ್ಗೆ ಅದ್ರಲ್ಲಿ ಬಿಟ್ಟು ಅವ್ರನ್ನ ಒಳಗಡೆ ಕೂಡಕ್ಕೆ ಮೇಯ್ಸಕ್ಕೆ ನಮ್ಗೆ ಇಷ್ಟ ಇಲ್ಲ. ಹೊರಗಡೆ ನಮ್ಮ ತೋಟ ಇರೋದ್ರಿಂದ ಬಿಡ್ತೀವಿ ಸರ್. ಮೇಡಮ್ ಇದು ಮೇವೆಲ್ಲ ಯಾವ ಥರ ಕೊಡ್ತೀರಾ, ಮತ್ತು ತಿಂಡಿ ಎಲ್ಲ ಎಷ್ಟು ಟೈಮ್ ಕೊಡ್ತೀರಾ ಮೇಡಮ್? ಸರ್ ಕೈ ತಿಂಡಿ ಅಂತ ಅಂದ್ಬಿಟ್ಟು ಬೆಳೆ ಹೊತ್ತು ಜೋಳ, ಹಿಂಡಿ, ಚಕ್ಕೆ ಬೂಸ ಅಂತ ಹೇಳ್ಬಿಟ್ಟು ಕೊಡ್ತೀವಿ. ಅದಾದ್ಮೇಲೆ ಹೊರಗಡೆ ಮೇಯಕ್ಕೆ ಹೋಗ್ತಾರೆ. ಸಾಯಂಕಾಲ ತಿರ್ಗಾ ಬಂದಾಗ ಮೆಕ್ಕೆಜೋಳ, ಮತ್ತೆ ಸೈಲೇಜು, ನೇಪಿಯರ್ ಹುಲ್ಲು ಇದೆಲ್ಲ ಬೆಳ್ಕೊಂಡಿದೀವಿ. ಹಂಗಾಗಿ ಅದನ್ನೇ ನಾವು ಸಾಯಂಕಾಲ ಕೊಡ್ತೀವಿ ಸರ್. ಸೊ ಮೇಡಮ್ ಸೈಲೇಜ್ ಎಲ್ಲ ನೀವೇ ತಯಾರಿಸ್ಕೊಂಡಿದ್ದೀರಾ ಅಥವಾ ಸರ್ ಸೈಲೇಜ್ ಎಲ್ಲ ನಾವು ಮಾಡ್ಕೊಳ್ತೀವಿ. ವರ್ಷಕ್ಕೆ ಎಷ್ಟು ಬೇಕು ಮಾಡ್ಕೊಳ್ತೀವಿ. 6 ತಿಂಗಳ ತನಕ ಸೈಲೇಜ್ ಇರುತ್ತೆ. ಆಮೇಲೆ ನಾವು ಹಳ್ಳಿಗಳ ಕಡೆ ಹುಳ್ಳಿ ಅಂತ ಬೆಳೀತಾರೆ, ಅದನ್ನ ಒಂದು 6 ತಿಂಗಳು ಯೂಸ್ ಮಾಡ್ಕೊಳ್ತೀವಿ ಸರ್. ನಾವು ಸ್ಟಾರ್ಟಿಂಗ್ ತೊಗೊಂಬಂದಾಗ ಬನ್ನೂರು ಟಗರು ಒಂದು 10 ತೊಗೊಂಬಂದಿದ್ವಿ, ಮತ್ತು ಅಮಿಗಡ ಟಗರುಗಳು ಮತ್ತು ಹೆಣ್ಮೇಕೆ ಈ ಥರ ಎಲ್ಲ ತೊಗೊಂಬಂದು ಸಾಕ್ತಾ ಇದ್ವಿ. ಇವಾಗ ಎಲ್ಲ ನಮಗೆ 10ರಿಂದ ಇವಾಗ 20, 20ರಿಂದ 30, 30ರಿಂದ 40 ನನಗೆ ಇವಾಗ ಎಲ್ಲ ಒಂದು 50 ಆಗಿದೆ. 50 ಬರೀ ಮೇಕೆ ಕುರಿನೇ ಇದೆ. ಟಗರುಗಳು ಒಂದು 20 ಇದೆ. ಎಲ್ಲ ಸೇರಿ ಒಂದು 70, 75 ತನಕ ಇದೆ ಸರ್. ನಾವು ಹೇಳೋದು ರೈತರುಗಳಿಗೆ ಮನೆ ಹತ್ರ ಜಾಗ ಇರುತ್ತೆ, ತೋಟಗಳು ಇರುತ್ತೆ, ಒಂದು 5 ಕುರಿಗಳು, ಒಂದು 5 ಮೇಕೆ ತೋಟಗಳು ರೈತ ಮಹಿಳೆ ಸಾಕಬೇಕು ಅಂತ ಹೇಳಿ ಸರ್. ಇದು ಅಮಿಗಡ ಟಗರು. ಇದು ಇವರಪ್ಪ ನಾವು ಇವಾಗ ಸದ್ಯಕ್ಕೆ ಮಾರ್ಬಿಟ್ವಿ. ನಮ್ಮನೇಲಿ ಹುಟ್ಟಿರೋ ಮರಿನೇ ಇದು. 6 ತಿಂಗಳು ಮರಿ ಅಷ್ಟೇ ಸರ್. ಇದು ಒಂದ್ ವರ್ಷ ಸಾಕಿದ್ರೆ ಸಾಕು ಸರ್. ಇದು 40ರಿಂದ 50 kg ತನಕ ಬರುತ್ತೆ. ಎಂತವ್ರಿಗೆ ಕೊಟ್ಟು ಒಂದು 35,000-30,000 ರೂಪಾಯಿ ತನಕ ದುಡ್ಡು ಮಾಡ್ಕೊಬಹುದು. ನಿಮ್ಮ ಪ್ರಕಾರ ಬಕ್ರೀದ್ ಟೈಮ್ ಒಳ್ಳೆ ರೇಟ್ ಹೋಗುತ್ತೆ ಅಂತ ಹೇಳ್ತಾರೆ ಮೇಡಮ್? ಸರ್ ಬಕ್ರೀದಲ್ಲೇನೆ ಮರಿಗಳು ಚೆನ್ನಾಗಿ ಹೋಗೋದು. ಇರಬೇಕು ಈ ತರ ಹಿಂಗ್ ಮೂಗು ಇದೆಲ್ಲ ಈ ತರ ನೀಟಾಗಿರ್ಬೇಕು. ಮಕ್ಕ ಎಲ್ಲ ಹಿಂಗೆಲ್ಲ ನೀಟಾಗಿದ್ದಿ, ಈ ತರ ಕಿವಿ ಏನು ಯಾವ್ದು ಅವ್ರಿಗೆ ಕಟ್ ಆಗಿರ್ಬಾರ್ದು. ಅಂತ ಟೈಮಲ್ಲಿ ಬಕ್ರೀದ್ ಟೈಮಲ್ಲಿ ಚೆನ್ನಾಗಿ ಈ ತರ ಅಮಿಗಡ ಟಗರು ಹೋಗುತ್ತೆ ಸರ್. ಒಳ್ಳೆ ಡಿಮ್ಯಾಂಡ್ ಇದೆ ಅಂತೀರಾ? ಒಳ್ಳೆ ಡಿಮ್ಯಾಂಡ್ ಇದೆ ಸರ್. ಹೆಂಗ್ ಕೊಟ್ಟರು 30ರಿಂದ 40,000 ರೂಪಾಯಿ ತನಕ ಹೋಯ್ತವೆ ಸರ್. ಈ ಸುಮಾರು ಎಷ್ಟು ಕೆಜಿ ಬರ್ಬೋದು ಮೇಡಮ್ ಇದು ನೀವು ಇಟ್ಕೊಂಡಿರೋದು? ಇವಾಗ ಸದ್ಯಕ್ಕೆ ಇವಾಗ ಒಂದು 60 kg ಇದ್ದಾನೆ ಸರ್. 60 kg ತಾನೆ? ಒಳ್ಳೆ ಆದಾಯ ಇದೆ. ನಾವು ಎಲ್ಲರಿಗೂ ರೈತ ಮಹಿಳೆಯರಿಗೆ ಏನ್ ಹೇಳೋದು ಅಂತ ಅಂದ್ರೆ, ಮನೆ ಹತ್ರ ಒಂದು 10 ಕೋಳಿ ಸಾಕಿ, ಇಲ್ಲ ಒಂದು 10 ಕುರಿ, ಈ ತರ ತೋಟಗಳು ಇರುತ್ತೆ. ನೀವೇನು ಹೋಗಿ ಹೊರಗಡೆ ಹೋಗಿ ಮೇಯ್ಸೋ ಅಂತದ್ದು ಏನಿರಲ್ಲ. ತೋಟಗಳ ಹತ್ರ ನಮ್ಗೆ ಯಾವಾಗ್ಲೂ ATM ಇದ್ದಂಗೆ ಸರ್. ಒಂದು ನಮ್ಗೆ ಕಷ್ಟ ಕಾಲ ಬಂತು ಅಂತಂದ್ರು ತಗೊಂಡೋಗಿ ಒಂದು ಕುರಿ, ಒಂದು ಮೇಕೆ ಮಾರ್ಕೊಂಡ್ರು 10-15,000 ರೂಪಾಯಿ ತನಕ ಹೋಗುತ್ತೆ. ಹಂಗಾಗಿ ನಾವು ಹೇಳೋದು, ಮನೆ ಹತ್ರ ನೀವು ಒಂದು ಸೊಪ್ಪು ತೋಟದಲ್ಲಿ ಇದೆ, ಥರ ಸೊಪ್ಪುಗಳು ಇರುತ್ತೆ. ಒಂದು ತೊಗೊಂಬಂದು ಮನೆ ಹತ್ರ ತೊಗೊಂಬಂದು ಕಟ್ಟಿದ್ರು ಒಂದು 2 ಮೇಕೆ ಸಾಕ್ಬೋದು. ಕುರಿಗಳು ತೋಟದಲ್ಲಿ ಬಿಟ್ರು ಆರಾಮಾಗಿ ಮೇಯುತ್ತೆ. ಹಂಗಾಗಿ ನಾವು ಹೇಳೋದು ಎಲ್ಲರಿಗೂ, ನೀವು ಹೊರಗಡೆ ಹೋಗಿ ಕೆಲಸ ಮಾಡೋದ್ಕಿಂತ ನಿಮ್ಮ ಮನೆಗಳ ಹತ್ರ ಒಂದು ಸ್ವಲ್ಪ ಕೋಳಿ, ಒಂದು ಸ್ವಲ್ಪ ಕುರಿ, ಮೇಕೆಗಳು ಹಿಂಗೆ ಸಮಗ್ರ ಕೃಷಿ ಮಾಡ್ಕೊಂಡು ರೈತ ಮಹಿಳೆಯರು ಬದುಕಬಹುದು ಚೆನ್ನಾಗಿ. ಮೊಟ್ಟೆ ಕೋಳಿಗೆ ಶೆಡ್ ಮಾಡ್ಕೊಂಡಿರೋದು 35ಗೆ 40 ಇದೆ ಇದು ಶೆಡ್ ಸರ್. ನೋಡಿ ಸರ್, ಮೊಟ್ಟೆ ಕೋಳಿಗೆ ಮಾತ್ರ ಶೆಡ್. ನೆಕ್ಸ್ಟ್ ಮರಿ ಇದೆಲ್ಲ ಬೇರೆ ಶೆಡ್ ಇದೆ, ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಸರ್. ಇದೆಲ್ಲ ನಾವು ಪ್ಯೂರ್ ನಾಟಿ ಕೋಳಿ ಸಾಕ್ತಾ ಇರೋದು.
ಹಳ್ಳಿಗಳಲ್ಲೆಲ್ಲ ತಗೊಂಬಂದು ನಾವು ಕಲೆಕ್ಟ್ ಮಾಡ್ಕೊಂಡಿರೋದು. ಫಸ್ಟ್ ಎಲ್ಲ 100-200 ತಗೊಂಬಂದು ನಾವು ಫಸ್ಟ್ ಸ್ಟಾರ್ಟಿಂಗ್ ಸಾಕಿದ್ದು. ಇವಾಗ 1,000 ಮಾಡ್ಕೊಂಡಿದ್ವಿ. ನಾವೇ ಮರಿ ಎಲ್ಲ ಮಾಡಿಸೋದು, ಕಾವೇ ಕೂರ್ಸೋದು ಎಲ್ಲ ಈ ಹಳ್ಳಿ. ನಾವು ಸ್ಟಾರ್ಟಿಂಗ್ ಇಲ್ಲ ಸರ್, ಇಲ್ಲಿ ನಾವು ಮೊಟ್ಟೆ ಕೋಳಿನ ಒಂದು 200-300 ತನಕ ಸಾಕಿದ್ವಿ. ಇಲ್ಲಿ ಅಕ್ಕಪಕ್ಕ ಊರಲ್ಲೆಲ್ಲ ಮೊಟ್ಟೆಗೆಲ್ಲ ಜಾಸ್ತಿ ಡಿಮ್ಯಾಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಮೇಡಮ್ ನಮಗೆ ಬೇಕು ಅಂತ. ಹಂಗಾಗಿ ಇವಾಗ ನಾವು 1,000 ಚಿಲ್ಲರೆ ತನಕ ಇವಾಗ ಮೊಟ್ಟೆ ಕೋಳಿನೇ ಇಟ್ಟಿದ್ದೀವಿ ಸರ್ ಇಲ್ಲಿ. ಮೇಡಮ್ ಇದು ನಿಮಗೆ ಐಡಿಯಾ ಎಲ್ಲ ಯಾವ ಥರ ಬಂತು, ಮತ್ತು ಸಾಕಾಣಿಕೆ ಎಲ್ಲ ಯಾವ ಥರ ಐಡಿಯಾ ಬಂತು ಮೇಡಮ್ ಇದು? ನಾವು ಯಾಕೆ ನಾಟಿ ಕೋಳಿ ಸಾಕಬೇಕು ಅಂತ ಐಡಿಯಾ ಬಂದಿದ್ರೆ, ನಾವು ಫಸ್ಟ್ ನಮ್ಮ ತಂದೆಯವರು ಬಾಯ್ಲರ್ ಬಿಡ್ತಾ ಇದ್ರು. ನಾವು ಅಲ್ಲೆಲ್ಲ ನೋಡ್ಕೊಂಡು ಬಂದಿದ್ವಿ. ನಾವು ಸರಿ ಅದೇ ಥರ ನಾವು ಸಮಗ್ರ ಕೃಷಿ ಮಾಡಬೇಕು ಅಂತ ಅನ್ಸ್ಕೊಂಡು ನಾವಿಲ್ಲ ಬೇಡ ಅವರು ಬಾಯ್ಲರ್ ಸಾಕಲಿ, ನಾವು ನಾಟಿ ಕೋಳಿ ಸಾಕೋಣ ಅಂತ ಹೇಳಿ ನಾವು ಇವಾಗ ನಾಟಿ ಕೋಳಿ ಸಾಕ್ತಾ ಇದ್ದೀವಿ ಸರ್. ನಾಟಿ ಕೋಳಿಗೆ ತುಂಬ ಡಿಮ್ಯಾಂಡ್ ಇದೆ, ಬಾಯ್ಲರ್ಗಿಂತ ನಾಟಿ ಕೋಳಿಗೆ ಡಿಮ್ಯಾಂಡ್ ಇದೆ ಸರ್. ಮೇಡಮ್ ಯಾವುದ್ಯಾವ್ದಿದೆ ಇದರಲ್ಲಿ? ಸರ್ ಇದು ಪ್ಯೂರ್ ನಾಟಿ ಕೋಳಿ, ಹಳ್ಳಿಗಳು ಸಾಕ್ತಾರಲ್ಲ ಅದೇ ಕೋಳಿ ಇರೋದಿಲ್ಲಿ. ಮತ್ತೆ ಕಡಕ್ನಾಥ್ ಇದೆ ಸರ್. ನಾವು ಎರಡೇ ತಳಿ ಸಾಕಲ್ಲ ಸರ್, ಇನ್ನು ಬೇರೆ ಯಾವುದೇ ಸಾಕಲ್ಲ. ಮೇಡಮ್ ಮೇವೆಲ್ಲ ಯಾವ ಥರ ಕೊಡ್ತೀರಾ, ಎಷ್ಟು ಸಲ ಕೊಡ್ತೀರಾ ಮೇಡಮ್ ಇದು? ಸರ್ ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ಮೇವು ಹಾಕ್ತೀವಿ. ಅದೇ ನಾವು ಇವಕ್ಕೆ ಮೊಟ್ಟೆ ಕೋಳಿಗೆ ನಾವು ರಾಗಿ, ಜೋಳ, ಭತ್ತ, ಗೋಧಿ ಆ ಥರ ನಾವು ಹಾಕೋದು. ನಾವು ಬೆಳಗ್ಗೆ ಹಾಕ್ತೀವಿ, ಮಧ್ಯಾಹ್ನ ಎಲ್ಲ ನಮ್ಮ ಕಾಂಪೌಂಡಲ್ಲಿ 1/2 ಎಕರೆ ಕಾಂಪೌಂಡ್ ಇದೆ, ಹೋಗಿ ಎಲ್ಲ ಮೇಯ್ತೀವಿ ಸರ್. ಸಾಯಂಕಾಲ ಸಾಕೋದ್ರಲ್ಲಿ ಹೆಣ್ಮಕ್ಳು ಏನು ರಿಸ್ಕ್ ಇರಲ್ಲ ಸರ್. ಯಾರಾದ್ರೂ ಮನೆ ಹತ್ರ ಸಾಕೊಬೋದು. ತೋಟ ಇರೋರು ಮೇವೇನು ತೊಗೊಂಬಂದು ಹಾಕಂಗಿಲ್ಲ, ತೋಟದಲ್ಲಿ ಹಸಿರೆಲ್ಲ ಇರುತ್ತಲ್ಲ, ಆರಾಮಾಗಿ ಮೇಯ್ತೀವಿ. ಇದರಿಂದ ಓವರ್ ಆಲ್ ಎಷ್ಟು ಮರಿ ಇದಾವೆ ಮೇಡಮ್ ಇದು, ಮತ್ತೆ ಎಷ್ಟು ದಿವಸದ ಮರಿ ಮೇಡಮ್ ಇದೆಲ್ಲ? ಸರ್ ಇದು 1 ವರ್ಷದ ಕೋಳಿ ಇದೆ, 8 ತಿಂಗಳು ಕೋಳಿ ಇದೆ, 5 ತಿಂಗಳು ಕೋಳಿ ಇದೆ. ಇದು ಇವಾಗ ಸದ್ಯಕ್ಕೆ ನಮಗೆ 1,000 ಕೋಳಿನಲ್ಲಿ 300-400 ಮೊಟ್ಟೆ ಬರ್ತಾ ಇದೆ ಸರ್. ಮೇಡಮ್ ಈಗ ಕೋಳಿಗೆ ಟೆಂಪ್ರೇಚರ್ ಎಲ್ಲ ಯಾವ ಥರ ಇರಬೇಕು ಮೇಡಮ್ ಇವಾಗ ಸಾಕಾಣಿಕೆಗೆಲ್ಲ? ಸೊ ಇವಾಗ ಜಾಸ್ತಿ ನಾಟಿ ಕೋಳಿಗೆ ಕೋಲ್ಡ್ ಇರಬಾರ್ದು ಸರ್, ಯಾವಾಗ ಒಂದು ಬಿಸಿಲಿರಬೇಕು, ಸ್ವಲ್ಪ ಗಾಳಿ ವಾತಾವರಣ ಚೆನ್ನಾಗಿರ್ಬೇಕು. ಆ ಥರ ಇದ್ರೆ ಕೋಳಿಗಳಿಗೆ ಯಾವುದೇ ಕಾರಣಕ್ಕೂ ಕಾಯಿಲೆಗಳು ಬರಲ್ಲ, ರೋಗಗಳು ಇರಲ್ಲ. ಇಲ್ಲ ಅಂತಂದ್ರೆ ಮಳೆ ಟೈಮಲ್ಲಿ ಸ್ವಲ್ಪ ರೋಗ ಬರೋದು ಜಾಸ್ತಿ. ಓಕೆ, ಮೆಡಿಸಿನ್ ಅನ್ನೋದು ಏನಿಲ್ಲ ಸರ್. ಮೆಡಿಸಿನ್ ಏನಿದ್ರು ಬೈಲರ್ಗೆಲ್ಲ ಹಾಕೊಳ್ತಾರೆ. ನಾಟಿ ಕೋಳಿಗೆ ಯಾವುದೇ ಕಾರಣಕ್ಕೂ ಮೆಡಿಸಿನ್ಗಳು ಹಾಕೋಕೆ ಹೋಗ್ಬಾರ್ದು. ಓಕೆ, ಏನಾದ್ರೂ ಹುಷಾರಿಲ್ಲ ಅಂತ ಹೇಳಿದ್ರೆ ಬೇವಿನ ಸೊಪ್ಪು, ಬೆಳ್ಳುಳ್ಳಿ ಆ ಥರ ನಾವು ಹಾಕೊಳ್ತೀವಿ ಸರ್. ಓಕೆ, ನೀವು ಹೇಳ್ತಾ ಇರೋದು ನೀವು ಏನಾದರೂ ಕೋಳಿ ಹುಷಾರು ತಪ್ಪಿದ್ರೆ ಸೊ ನೀವು ಮನೆ ಮದ್ದನ್ನು ಯೂಸ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ? ಮನೆ ಮದ್ದಿನೇನೆ ಸರ್. ನಾವು ಹೊರಗಡೆಯಿಂದ ಮೆಡಿಸಿನ್ಸ್, ಇಂಗ್ಲಿಷನ್ಸ್ ಅದೆಲ್ಲ ಏನು ಹಾಕಲ್ಲ. ಆಕ್ಚುಲಿ ಇದು ನಾಟಿ ಕೋಳಿ ಕಾಯಿಲೆ ಬರೋದು ಕಡಿಮೆನೇ ಸರ್. ಮಳೆ ಟೈಮಲ್ಲಿ ಮಾತ್ರ ಸ್ವಲ್ಪ ಓಕೆ ಕಾಯಿಲೆ ಬರೋದು ಜಾಸ್ತಿ. ಹಂಗಾಗಿ ನಮ್ಮಲ್ಲಿ ಸ್ವಲ್ಪ ಕಡಿಮೆನೇ. ಮೇಡಮ್ ಇದು ಇವಾಗ ಇಷ್ಟೆಲ್ಲ ಕೋಳಿ ಇದೆ, ಸೊ ಇವಾಗ ಕೆಲವೊಂದೆಲ್ಲ ಹುಷಾರಿರಲ್ಲ, ಸೊ ಅದೆಲ್ಲ ಯಾವ ಥರ ಫೈಂಡ್ ಮಾಡ್ತೀರಾ? ಸೊ ಯಾವ ಥರ ಅದಕ್ಕೆ ಇದು ಮಾಡ್ತೀರಾ ಮೇಡಮ್? ಸರ್ ಕಾಯಿಲೆ ಅಂತ ಅಂದ್ರೆ ಇವು ಕುತ್ಕೊಂಡು ಮೂಲೆಯಲ್ಲಿ ಜೂಗುಡ್ಸೋದು ಅಷ್ಟೇನೆ. ಅವಾಗ ನಾವು ಅದನ್ನ ಹೊರಗಡೆ ಬೇರೆ ಮಾಡ್ತೀವಿ ಸರ್. ಇಲ್ಲಾಂದ್ರೆ ಬೇರೆ ಕೋಳಿಗೆಲ್ಲ ಬರುತ್ತೆ, ಹಂಗಾಗಿ ನಾವು ಹೊರಗಡೆ ಅದನ್ನ ಸಪ್ರೇಟ್ ಮಾಡ್ತೀವಿ ಸರ್. ಸೊ ನೀವು ಹೇಳ್ತಾ ಇರೋದು ಅದು ಮೇಯಲ್ಲ, ಸಪ್ರೇಟ್ ಆಗಿ ಒಂದ್ ಕಡೆ ಹೋದಾಗ ನಿಮ್ಗೆ ಅದ್ರ ಬಗ್ಗೆ ಹೌದು, ಮೂಲೆಯಲ್ಲಿ ಹೋಗಿ ಅದು ಮೇವು ಮೇಯಲ್ಲ, ನೀರು ಕುಡಿಯಲ್ಲ, ಸೈಡಲ್ಲಿ ಹೋಗಿ ಕುತ್ಕೊಂಡ್ಬಿಡುತ್ತೆ, ಗೊತ್ತಾಗುತ್ತೆ. ಅದು ನಾವು ಸಪ್ರೇಟ್ ಮಾಡ್ತೀವಿ ಸರ್. ಸಪ್ರೇಟ್ ಮಾಡ್ತೀವಿ. ಸೊ ಮೇಡಮ್ ಇದು ಎಷ್ಟು ಮೊಟ್ಟೆ ಬರುತ್ತೆ ಡೈಲಿ? ಸೊ ಇದರಿಂದ ನೀವು ಈಗ ರೈತ ಮಹಿಳೆಯರಿಗೆ ಸೊ ಯಾವ ತರ ಸಾಕಾಣಿಕೆ ಮಾಡ್ಬೋದು, ಸೊ ಯಾವ ತರ ಲಾಭ ಇದೆ ಅಂತ ಹೇಳ್ತೀರಾ ಸರ್? ಇವರು ಹೊರಗಡೆ ಹೋಗಿ, ಇವಾಗ ಮಹಿಳೆಯರು ಹೊರಗಡೆ ಹೋಗಿ ಕೆಲಸ ಮಾಡೋದ್ಕಿಂತ ಅವ್ರದ್ದೇ ಮನೆ ಹತ್ರ ಒಂದು ಸ್ವಲ್ಪ ಜಾಗ ಇದ್ರೆ, ಆಗಿನ ಕಾಲದಲ್ಲೆಲ್ಲ ಇತ್ಲು ಅಂತ ಹೇಳಿ ಎಲ್ಲ ಜಾಗ ಮಾಡ್ಕೊಳ್ಳೋರು, ಅಲ್ಲಿ ಬಿಡೋರು, ಸಾಕೋರು. ಇವಾಗ ಆ ಥರ ಏನಿಲ್ಲ ಸರ್. ತೋಟಗಳಲ್ಲೆಲ್ಲ ದೊಡ್ಡ ತೋಟ ಇರುತ್ತೆ, ತೋಟಗಳಲ್ಲೇ ತೊಗೊಂಡೋಗಿ ಆರಾಮಾಗಿ ನಾಟಿ ಕೋಳಿನ ಒಂದು 100-50 ಹಿಂಗೆ ಬಿಟ್ಕೊಂಡು, ಓಕೆ ಮೇವೇನು ಬೇಡ ಸರ್, ಹಸ್ರನ್ನೇ ಮೇಯ್ತವೆ, ಇರುತ್ತೆ, ಹಾಗಾಗಿ ಮೇಯ್ಬೋದು. ನಾವು ರಾತ್ರಿ ಸಾಯಂಕಾಲ ಮನೆ ಹತ್ರ ತೋಟದಿಂದ ಮೇಯ್ಕೊಂಡು ಬಂದಾದ್ಮೇಲೆ ರಾಗಿ, ಭತ್ತ, ಜೋಳ ಆ ಥರ ಹಾಕೊಂಡ್ರೆ ಚೆನ್ನಾಗಿ ಮೊಟ್ಟೆ ಎಲ್ಲ ಚೆನ್ನಾಗಿ ಕೊಡ್ತೇವೆ. ದಿನಕ್ಕೆ ಮನೆ ಹತ್ರ ಕುತ್ಕೊಂಡಿದ್ರು ಒಂದು 10 ಕೋಳಿ, ಒಂದು 10-20 ಮೊಟ್ಟೆ ಇಟ್ಟು ಇವಾಗ 10 ರೂಪಾಯಿ ನಂಗೆ ಕೊಟ್ಟರೆ 200-300 ರೂಪಾಯಿ ಬರುತ್ತೆ. ಹೊರಗಡೆ ಹೋಗಿ ಹೆಣ್ಮಕ್ಳು ಕೆಲಸ ಮಾಡೋಕ್ಕಿಂತ ಮನೇಲಿ ಕೋಳಿ ಸಾಕೊಂಡು ಜೀವನ ಮಾಡ್ಬೋದು ಅಂತ ನಾವು ಹೇಳ್ತೀವಿ ಸರ್. ಇವಾಗ ನಮ್ಮ ಹತ್ರ ಇಲ್ಲಿ 1,000 ಕೋಳಿ ಇದೆ. 1,000 ಕೋಳಿಗೆ 10 ಕೋಳಿಗೆ ಒಂದು ಹುಂಜ ಅಂತ ಹೇಳಿ ಬಿಡ್ತೀವಿ. ಅದು ಹಾಗಾಗಿ ಒಂದು 150 ಹುಂಜ ಇದೆ, 1,000 ಮೊಟ್ಟೆ ಕೋಳಿ ಇದೆ ಸರ್. ಸೊ ಮೇಡಮ್ ಮೊಟ್ಟೆ ಎಲ್ಲ ಯಾವ ತರ ಕಲೆಕ್ಟ್ ಮಾಡ್ತೀರಾ? ಸೊ ಎಷ್ಟು ದಿವಸಕ್ಕೆ ಒಂದ್ಸಲ ಎಷ್ಟು ಮೊಟ್ಟೆ ಬರುತ್ತೆ ಸರ್? ದಿನ ನಮಗೆ 300-400 ಹಾಗಾಗಿ ಬೆಳಗ್ಗೆ ಒಂದ್ಸಲ ತಗೊಳ್ತೀವಿ, ಸಾಯಂಕಾಲ ಒಂದ್ಸಲ ಕಲೆಕ್ಟ್ ಮಾಡ್ತೀವಿ ಸರ್. ನಾವು ಬೆಳಗ್ಗೆ ಒಂದ್ಸಲ ಮೇವು ನೋಡಿ ಸರ್, ಒಂದ್ಸಲ ಬಾಕ್ಸ್ ಇರುತ್ತೆ, ಇಲ್ಲಿ ಬೆಳಗ್ಗೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ತುಂಬಾ ಹಾಕಿದ್ರೆ ಸಾಯಂಕಾಲ ತನಕ ತಿನ್ಕೊಂಡಿರ್ತೇವೆ. ಈಗ ನಾಟಿ ಕೋಳಿಗೆ ಕೆಲಸ ಇರುತ್ತೆ, ಇದ್ರಲ್ಲಿ ಒಂದ್ರಲ್ಲಿ ನೀರು ತುಂಬಿಸಿಡ್ತೀವಿ, ಒಂದು 10 ಬಾಕ್ಸ್ ನೀರು ತುಂಬಿಸಿರ್ತೀವಿ, ಒಂದು 10 ಬಾಕ್ಸ್ ಮೇವು ಹಾಕ್ತೀವಿ. ಬೆಳಗ್ಗೆ ಹಾಕಿದ್ರೆ ಸಾಕು ಸರ್, ಬೆಳಗ್ಗೆ ಸಾಯಂಕಾಲ ಮೇವು. ಸೊ ನೀವ್ ಹೇಳ್ತಿರೋದು ಮೇವು ನೀರೆಲ್ಲ ಇದೇ ಬಾಕ್ಸ್ ಹಾಕಿಡ್ತೀವಿ. ಬೆಳಗ್ಗೆ ಹಾಕಿದ್ರೆ ಸಾಯಂಕಾಲ, ಮಧ್ಯಾಹ್ನ ಏನಿರಲ್ಲ, ಹೊರಗಡೆ ತೋಟದಲ್ಲಿ ಹೋಗಿ ಮೇಯ್ತಾರೆ, ಬಂದಾಗ ಅವ್ರು ತಿನ್ಕೊಳ್ತಾರೆ ಸರ್. ನಮ್ಮ ಹತ್ರ ಯಾರಿಗಾದ್ರು ಮರಿ ಬೇಕಿದ್ರೆ, ಸಣ್ಣ ಮರಿ ಬೇಕಿದ್ರೆ ನಾವು ರೈತರುಗಳು ಕೊಡ್ತಾ ಇದ್ದೀವಿ.
ಸರ್ ನಮ್ಮ ಹತ್ರ ಮರಿಗಳಿದೆ, 1 ಮಂತ್ ಮರಿ ಇದೆ, 2 ಮಂತ್ಸ್ ಮರಿ ಇದೆ, 3 ತಿಂಗಳು ಕೋಳಿಗಳಿದಾವೆ, ಮೊಟ್ಟೆ ಕೋಳಿ ಇದೆ, ಒಂದು 6 ತಿಂಗಳು. ಯಾವ ಕೋಳಿ ಬಂದು ಕೇಳಿದ್ರು ನಾವು ಕೊಡೋಕ್ಕೆ ಇದು ಮಾಡ್ತೀವಿ ಸರ್. ಸರ್ ಇವಾಗ ಸದ್ಯಕ್ಕೆ ದಿನ ನಮ್ಮ ಹತ್ರ 300-400 ಹೋಟೆಲ್ ತೊಗೊಂಡು ಹೋಗ್ತಾರೆ, ಮಕ್ಳಿಗೆ ಬೇಕಿರೋರು ತೊಗೊಂಡು ಹೋಗ್ತಾರೆ, ಈ BP ಶುಗರ್ ಕಾಯಿಲೆ ಇರೋರು ತೊಗೊಂಡು ಹೋಗ್ತಾರೆ, ಕೈ ಮುರಿದೋಗಿರೋರು, ಆಕ್ಸಿಡೆಂಟ್ ಆಗಿರೋರು, ಇವರೆಲ್ಲ ಬಂದು ದಿನ ತೊಗೊಂಡು ಹೋಗ್ತಾರೆ. ಮೊಟ್ಟೆ ತುಂಬಾ ಡಿಮ್ಯಾಂಡ್ ಇದೆ. ಮೊಟ್ಟೆ ಎಲ್ಲ ಯಾವ ಥರ ಸೇಲ್ ಆಗ್ತದೆ? ಸರ್ ಮೊಟ್ಟೆ ಎಲ್ಲ ನಮ್ಮ ತೋಟದಲ್ಲೇ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ನಮಗೆ ಬೇಕು ಅನ್ನೋರು ನಮ್ಮ ನಂಬರ್ ಇರುತ್ತೆ, ಫೋನ್ ಮಾಡಿದ್ರೆ ನಮ್ಮ ಬೆಂಗಳೂರಿನ ಮನೆ ಇದೆ ರಾಜರೇಶ್ವರ ನಗರಲ್ಲಿ, ನಾವು ಅಲ್ಲಿ ಬಂದು ಕಲೆಕ್ಟ್ ಮಾಡ್ತೀವಿ ಅನ್ನೋರಿಗೆ ತೊಗೊಂಡೋಗಿ ಕೊಡ್ತೀವಿ ಸರ್. ಇಲ್ಲೆಲ್ಲ ಮರಿ ಸಾಕೋದು, ಸಣ್ಣ ಮರಿ ಎಲ್ಲ ನಾವು ದೊಡ್ಡದಾದ್ಮೇಲೆ ಈ ಶೆಡ್ ಬಿಡ್ತೀವಿ, ನೆಕ್ಸ್ಟ್ ಆ ಶೆಡ್ ಬಿಡ್ತೀವಿ ಸರ್. ನಾವು 1 ದಿವಸದ ಮರಿಗಳು ಸಾಕೋದು ಇಲ್ಲಿ ತಗೊಂಡ್ಬಂದು ಇಲ್ಲೆಲ್ಲ ಹೀಟ್ ಹಾಕ್ತಿವಿ. ಇದೆಲ್ಲ ಬಲ್ಪ್, ಇಲ್ಲ ಒಂದು 10 ಬಲ್ಪ್ ಹಾಕೊಂಡಿದೀವಿ. ಈ ಬಲ್ಪ್ ಅಲ್ಲಿ ಅದು 21 ದಿವಸ ಇರುತ್ತೆ. ಇಲ್ಲಿ 21 ದಿವಸ 21 ದಿವಸ ತನಕ ಬ್ರೂಡಿಂಗ್ ಮಾಡಿರ್ತೀವಿ. ಇಲ್ಲೇನೆ ಇದು ಟಾಪಲ್ಲೆಲ್ಲ ಹಾಕಿ ಇದೆಲ್ಲ ಕ್ಲೋಸ್ ಮಾಡಬೇಕು. ಇವಾಗ 1 ತಿಂಗಳು ಮರಿ ಇರೋದ್ರಿಂದ ಓಪನ್ ಮಾಡಿದೀವಿ, ಮರಿ ಇದೆ. ಇವಾಗ ನಾವು ರೈತರು ಬಂದವ್ರಿಗೆಲ್ಲ ನಾವು ಕೊಟ್ಟು ಉಳಿದಿರೋ ಮರಿ ಎಲ್ಲ ನೆಕ್ಸ್ಟ್ ಇನ್ನೊಂದು ಶೆಡ್ ಇದೆ ಅಲ್ಲಿ ಸರ್. 1 ದಿವಸದ ಮರಿ ಎಲ್ಲ ನೋಡಿ ಸರ್, ಇಲ್ಲಿ ತಗೊಂಬಂದು 21 ದಿವಸ ತನಕ ಬ್ರೂಡಿಂಗ್ ಮಾಡ್ತೀವಿ. ಈ ಬ್ರೂಡಿಂಗ್ ಮಾಡಿ ಇಲ್ಲಿ ಸಾಕೋದೆಲ್ಲ ಇಡ್ಬೇಕು ಇವ್ರನ್ನ. 21 ದಿವಸ ಆದ್ಮೇಲೆ ನೆಕ್ಸ್ಟ್ ಶೆಡ್ ಬಿಡ್ತೀವಿ. ವ್ಯಾಕ್ಸಿನೇಷನ್ ಇರುತ್ತೆ. ಕೋಳಿ ಬಂದು ಮರಿಗಳು 7 ಡೇಸ್, 14 ದಿವಸಕ್ಕೆ ಮತ್ತೆ 21 ದಿವಸಕ್ಕೆ 3 ವ್ಯಾಕ್ಸಿನೇಷನ್ ಇರುತ್ತೆ. 3 ಆದ್ಮೇಲೆ ನಾವು ರೈತರಿಗೆ ಇದನ್ನ ಕೊಡ್ತೀವಿ ಸರ್. ಮರಿಗಳೆಲ್ಲ ಕೊಡ್ತೀವಿ. ತಿಂಗಳಿಗೆ 2-3 ಸಾವಿರ ಮರಿಗಳನ್ನ ನಾವು ಸೇಲ್ ಮಾಡ್ತಾ ಇದ್ದೀವಿ ಸರ್. ಮತ್ತೆ ದೊಡ್ಡ ಕೋಳಿ ಬೇಕು ಅಂತ ಹೇಳೋರ್ಗು 2 ಮಂತ್ಸ್ 3 ಮಂತ್ಸ್ ಕೋಳಿ ಬೇಕು ಅನ್ನೋರ್ಗು ಕೊಡ್ತಾ ಇದೀವಿ. 21 ದಿವಸ ಆದ್ಮೇಲೆ ಸಣ್ಣ ಮರಿಗಳು ಬೇಕು ಅಂದ್ರೆ ರೈತರುಗಳು ನಾವು ಕೊಟ್ಕೊಂಡು ಹೋಗ್ತೀವಿ ಸರ್. ನಮ್ಮ ಹತ್ರ ನಾಟಿ ಮರಿಗಳು ಜಾಸ್ತಿ, ನಾಟಿ ಕೋಳಿ ಮರಿಗಳನ್ನ ಅಕ್ಕಪಕ್ಕ ಊರವರೇ ಜಾಸ್ತಿ ಬಂದು ನಮ್ಗೆ ಇಲ್ಲಿ ಈ ಸರೌಂಡಿಂಗ್ ಮಾಗಡಿ ತಾಲೂಕಲ್ಲೆಲ್ಲ ಜಾಸ್ತಿ ಬಂದು ತಗೊಂಡು ಹೋಗ್ತಾರೆ ಸರ್. ಇಲ್ಲಿ ತುಂಬಾ ನಾಟಿ ಕೋಳಿ ಮರಿಗಳು ತುಂಬಾ ಡಿಮ್ಯಾಂಡ್ ಇದೆ ಸರ್. ಇಲ್ಲಿ ತಿಂಗಳ ನಾವು 3-4 ಸಾವಿರ ಪಿಳ್ಳೆಗಳನ್ನ ನಾವು ಮಾರ್ತಾ ಇದ್ದೀವಿ ಸರ್. ಸೊ 3-4 ಸಾವಿರ 3-4 ಸಾವಿರ ತನಕ ಪಿಳ್ಳೆಗಳು ಕೊಟ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮೇಡಮ್ ಇದು ಟೆಂಪರೇಚರ್ ಎಲ್ಲ ಯಾವ ತರ ಸೆಟ್ ಮಾಡ್ತೀರಾ ಮೇಡಮ್? ಟೆಂಪರೇಚರ್ ಎಲ್ಲ ಸರ್ ಇಲ್ಲಿ ಒಂದು 10 ಬಲ್ಬ್ಗಳು ಹಾಕೊಳ್ತೀವಿ. ಅದು 21 ದಿವಸ ತನಕ ಇರಬೇಕು. ಮರಿಗೆ ತಾಯಿ ಕೋಳಿ ಜೊತೆ ನಾವು ಸಾಕೋದಿಲ್ಲ, ಹೊರಗಡೆ ಮಾಡೋದ್ರಿಂದ ನಾವು ಅದಕ್ಕೆ ಶಾಕ್ ಆಗಿ ಇಡಬೇಕು. ಹಂಗಾಗಿ 21 ದಿವಸ ಬ್ರೂಡಿಂಗ್ ಅಂತ ಮಾಡ್ಕೊಂಡು ಬ್ರೂಡಿಂಗ್ ಅಲ್ಲಿ ಒಟ್ಟು ಹಾಕ್ತಿವಿ. ಫಸ್ಟ್ ಮರಿಗಳಿಗೆ ಒಟ್ಟು ಹಾಕ್ಬಿಟ್ಟು ಒಂದು 21 ಡೇಸ್ ಆದ್ಮೇಲೆ ನೆಕ್ಸ್ಟ್ ಶೆಡ್ ಹೊಡಿತೀವಿ. ಓಕೆ, ಫುಡ್ ಎಲ್ಲ ಸ್ಟಾರ್ಟ್ರು ಪ್ರೀ ಸ್ಟಾರ್ಟ್ರು ಅಂತ ಹೇಳ್ಬಿಟ್ಟು ಫುಡ್ ಬರುತ್ತೆ, ಬೈಲರ್ ಫುಡ್ಸ್ ಎಲ್ಲ ಅದೆಲ್ಲ ನಾವು ಕೊಟ್ಕೊಂಡು ಹೋಗ್ತೀವಿ.